ಜಗಳೂರು ತಾಲೂಕಿನ ಸಮಗ್ರ ನೀರಾವರಿಗೆ ಒತ್ತಾಯಿಸಿ ಏಪ್ರಿಲ್ 13ರಂದು ಜಗಳೂರು ಬಂದ್ ನಡೆಯಲಿದೆ ಎಂದು ವಕೀಲರಾದ ಓಬಳೇಶ್ವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು. ಜಗಳೂರು ತಾಲೂಕು ಕಳೆದ 100 ವರ್ಷಗಳಲ್ಲಿ 80 ವರ್ಷ ಮಳೆ ಇಲ್ಲ, ಬರಪೀಡಿತವಾಗಿದೆ. ಏನು ಜಗಳೂರು ತಾಲೂಕಿಗೆ ಈಗಾಗಲೇ 2008ರಿಂದ ಹೋರಾಟ ಮಾಡಿದ್ರಿಂದಾಗಿ ಭದ್ರಾ ಮೇಲ್ದಂಡೆ ಯೋಜನೆ 2.5 TMC ನೀರು 2.40 ನೀರಾಗಿದೆ. 9 ಕೆರೆಗಳಿಗೆ ನೀರು ಆದೇಶ ಆಗಿದೆ. ಅದೇ ರೀತಿ 57 ಕೆರೆಗೆ ನೀರು ಕೊಡಬೇಕಂತಾಗಿದೆ. ಆದರೂ ಕೂಡ ಇದುವರೆಗೂ ಕೂಡ ಸಂಪೂರ್ಣ ಕಾಮಗಾರಿ ಆಗಿಲ್ಲ. ಈ ತಾಲೂಕಿಗೆ ನೀರಾವರಿ ಆಗಬೇಕಂತ ನಮ್ಮ ಏನು ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆ ಆಗಬೇಕಂತ ಒತ್ತಾಯಿಸಿದ್ವಿ. ಆದರೂ ಕೂಡ ಇದುವರೆಗೂ ಕೂಡ ಜಗಳೂರು ತಾಲೂಕಿಗೆ ನೀರು ಬಂದಿಲ್ಲ. ಕೇವಲ ಕಾಮಗಾರಿ ಕುಂಟುತ್ತಾ ಸಾಗಿದೆ. ಅತಿ ಶೀಘ್ರದಲ್ಲಿ ಅದನ್ನ ತುರ್ತಾಗಿ ಕಾಮಗಾರಿ ಮಾಡಬೇಕು. ಇಲ್ಲಂದರೆ ನಾವು ಈಗಾಗಲೇ ಜಗಳೂರು ಬಂದ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಪ್ರತಿನಿತ್ಯ ಕೂಡ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ, ನಿರಂತರವಾಗಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಮತ್ತು ಚುನಾವಣೆಗೂ ಕೂಡ ಬಹಿಷ್ಕಾರ ಮಾಡ್ತೀವಿ ಅಂತೇಳಿ ಈ ಮಾತನ್ನು ನಾನು ಮುಗಿಸ್ತೇನೆ.